ಸ್ನೇಹಿತರೆ ನಮಸ್ಕಾರ. ಇನ್ನೊಬ್ಬರು ಅವರು ಆ್ಯಕ್ಚುಲಿ ಸಾಧಕರಂತಲೇ ನಾವು ಕರಿಬೇಕಾಗತ್ತೆ. ಯಾಕೆಂದರೆ ದಿನೇಶ್ ಸರ್ ಅಂತ ಓಕೆ ಇಂಡಸ್ಟ್ರಿನ ಇಟ್ಕೊಂಡಿದ್ದಾರೆ ಮತ್ತು BJPಯ ಮುಖಂಡರು ಸುಧಾ ಹೌದು. ಓಕೆ, ಈ ವಾಕಿಂಗ್ ಮಾಡೋದ್ರಿಂದ ಬೆನಿಫಿಟ್ ಏನು, ಮತ್ತು ನಾಳೆ ಸರ್ದು ಕುವೆಂಪು ಸರ್ ಅವ್ರದ್ದು ಬರ್ತ್ಡೇ ಇದೆ. ಓಕೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸ್ತಾರೆ. ದಿನೇಶ್ ಸರ್ಗೆ ಕೊಡ್ತೀನಿ. ಮಾತಾಡಿ ಸರ್. ಮೊದಲು ಕುವೆಂಪು ಸರ್ ಬಗ್ಗೆ ಮಾತಾಡಿಬಿಡಿ, ಆಮೇಲೆ ಜಾಗೃತಿ ಬಗ್ಗೆ ಮಾತಾಡಿ ಸರ್. ನಮಸ್ಕಾರ. ಆ್ಯಕ್ಚುಲಿ ಕುವೆಂಪು ಉದ್ಯಾನವನ ಅಂತ ಈ ಉದ್ಯಾನವನಕ್ಕೆ 1 ವರ್ಷ ಮುಂಚೆ ನಾವು ಇಟ್ಟಿದ್ದೀವಿ ಕೂಡ. ಕುವೆಂಪು ಅವರು ವಿಶ್ವವನವ, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲಾದರೂ ಕನ್ನಡ ಆಗಿರೋರು ಅಂತೇಳಿ ಸಾಕಷ್ಟು ಅದನ್ನ ಕಾಂಟ್ರಿಬ್ಯೂಷನ್ ಇದೆ. ಅವರು ಅರಿವು ಮೂಡಿಸೋದ್ರಲ್ಲಿ ಕುವೆಂಪು ಅವರು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಅಂತ ಹೇಳಲಿಕ್ಕೆ ಅಂಥ ವ್ಯಕ್ತಿ ಹೆಸರನ್ನ ನಾವು ಈ ಉದ್ಯಾನವನಕ್ಕೆ ಇಟ್ಟಿದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈಗ ಈ ಪಾರ್ಕ್ನಲ್ಲಿ ಏನಿದೆ, ಈ ಉದ್ಯಾನವನದಲ್ಲಿ ಕುವೆಂಪು ಅವ್ರ ಹೆಸರಿಟ್ಟಾಗ ಅರಿಯಲ್ಲಿ ಎಲ್ಲರೂ ಖುಷಿಪಟ್ಟರು. ಯಾವುದೋ ಒಂದು ಇಟ್ಕೊಂಡು ಯಾವುದೋ ಒಂದು ಜಾತಿ ಇನ್ನೊಂದು ಗಿಡದಕ್ಕಿಂತ ಕುವೆಂಪು ಅವರು ಯಾವುದೇ ಒಂದು ಜಾತಿಗೆ ಮೀಸಲಾಗಿಲ್ಲ, ಸರ್ವ ಜನಾಂಗದ ಸಾಧ್ಯ ಅಂತ ಹೇಳಿ ಏನು ಮಾಡ್ಕೊಂಡ್ರು. ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಒಂದು ಜಾತಿಲಿ ಇರೋದೇ ಇವ್ರು ಹೇಳಿದಾಗೆ 2 ಜಾತಿ, ಒಂದು ಮನುಷ್ಯ ಜಾತಿ, ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೊಂದು ಜಾತಿ ಅನ್ನೋ ಥರ ಹೇಳ್ಕೊಂಡಿದ್ರು. ಹಾಗಾಗಿ ಅವರು ನೇಮ್ ಇಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಈ ವರ್ಷ ಏನು ನಾಳೆ ಮಾಡ್ತಾ ಇದೀವಿ ಅದೇ ಥರ ಪ್ರತಿ ವರ್ಷ ಕೂಡ ಜನ್ಮದಿನ ಕೂಡ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ವಾಕಿಂಗ್ಗೆ ಬೆಳಗ್ಗೆ ಬರ್ಬೇಕಾದ್ರೆ ವಾಕಿಂಗ್ ಬನ್ನಿ ಎಲ್ಲರೂ. ನಾನು 2ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಫಂಕ್ಷನ್ಗೆ ಹೋದ್ರು ಒಂದು ವಾಕಿಂಗ್ ಮಾಡಿ. ಬೆಳಗ್ಗೆ ಅದೇನಾಗಿ ರಕ್ತಚಲನ ಜಾಸ್ತಿ ಆಗಬೇಕು, ಆಮೇಲೆ ಲೇಜಿನೆಸ್ ಕೂಡ ಕಡಿಮೆ ಆಗುತ್ತೆ, ಆಮೇಲೆ ಮಕ್ಳುಗಳು ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ವಾಕಿಂಗ್ ಬರೋದ್ರಿಂದ ಅಂತ ಅಂದ್ಕೊಳ್ತೀವಿ. ಕೆಲವರೆಲ್ಲ ಬಂದಾಗ ಫೋನ್ ಕೂತ್ಕೊಳ್ತಾರೆ, ನಾವು ಹೇಳ್ತೀವಿ ಫೋನ್ ಬೇಡ, ಒಂದು 5 ನಿಮಿಷ ಹೆಚ್ಚಿಗೆ ವಾಕ್ ಮಾಡಿ ಅಂತ ಹೇಳ್ಬಿಟ್ಟು. ಜೊತೆಗೆ ವಾಕಿಂಗ್ ಜೊತೆಗೆ ಒಂದು ತುಂಬ ಪೀಸ್ಫುಲ್ ಆಗುತ್ತೆ. ನೋಡಿ, ನೀವು ಮನೇಲಿ ಮಲ್ಕೊಂಡಾಗ ನಿಮ್ಗೆ ಯಾವ ಥರ ಇರುತ್ತೆ, ಅದ್ರ ಜೊತೆಗೆ ಬೆಳಗ್ಗೆ ಬಂದು ಒಂದು 2 ರೌಂಡ್ ವಾಕಿಂಗ್ ಹೋದಾಗ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಇನ್ನೊಂದು ಅವೇರ್ನೆಸ್ ಕೊಡ್ತೀನಿ, ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗೋದು ಒಂದು ಥರ ಮಾಡಿ, ಅದೊಂದು ಥರ ಮಾಡಿ. ಎಲ್ಲರೂ ಅವ್ರವ್ರು ಮಾಡ್ಕೊಳ್ತಾರೆ. ನಾವು ಒಂದು ದೇವಸ್ಥಾನಕ್ಕೆ ಒಂದು ಮಗುವಾಗಲಿ ನಾವಾಗಲಿ ವಾರದಲ್ಲಿ 1 ದಿವಸನಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಎಷ್ಟು ನಾವು ಪೀಸ್ಫುಲ್ ಆಗಿರ್ತೀವಿ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿ ಇಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಅವರು ಈ ಥರ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ಮೂಡಿಸ್ತಾ ಇದ್ದಾರೆ. DK ರಮೇಶ್ ಅಂತ ಸರ್, ಹರೀಶ್ ಅವ್ರಿಗೆ, DK ರಮೇಶ್ ಅವ್ರಿಗೆ ಅವ್ರು ಧನ್ಯವಾದ ತಿಳಿಸ್ತೀನಿ. ಹೀಗೆ ನಿಮ್ಮ ಚಾನಲ್ ಮುಂದುವರಿಲಿ, ಜನಗಳಲ್ಲಿ ಒಂದು ಅರಿವು ಮೂಡಿಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೂ ಸುಧಾ ಅರಿವನ್ನು ಮೂಡಿಸಬೇಕು, ಅರಿವೇ ಗುರು ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾಗಿ ಸೊ ಇವತ್ತು ನಮ್ಮ ಸಾಧಕರು ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಬಸವಣ್ಣರಾಗಿರ್ಬೋದು, ಇನ್ನು ಮಹಾನ್ ಸಾಧಕರು ಬಹಳಷ್ಟು ಓಕೆ ನಮಗೆ ವಿಷಯಗಳನ್ನ ಕೊಟ್ಟು ಹೋಗಿರೋದನ್ನು ಮುಂದಕ್ಕೆ ಯಾರು ತಲುಪಿಸ್ತಾ ಇಲ್ಲ. ಓಕೆ, ತುಂಬ ಜನ ತಲುಪಿಸ್ತಾ ಇದ್ದಾರೆ, ತುಂಬ ಕಮ್ಮಿ ಜನ. ಬಟ್ ಆದರೆ ಅದರಲ್ಲಿ ನಾನು ಒಬ್ಬ ಆಗಬೇಕು, ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು ಅಂತ ಸೊ ನಂದು ಇನ್ನೊಂದು ಯೂಟ್ಯೂಬನ್ನು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಸುಧಾ ನಿಮಗೆ ಅರಿವು ಬೇಕಾ, ಜ್ಞಾನ ಬೇಕಾ, ಈ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.